ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆದರಿ ಹೋಗಿದೆ. ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ. ಆಪರೇಷನ್ ಸಿಂಧೂರಕ್ಕೆ ಬೆದರು ಬಿಟ್ಟಿದೆ ಪಾಕಿಸ್ತಾನ. ಭಾರತ ದಾಳಿಗೆ ಪತರಗುಟ್ಟಿದೆ ಪಾಪಿ ಪಾಕಿಸ್ತಾನ. ಕೊನೆಗೂ ಈಗ ತಣ್ಣಗಾಗ್ತಾ ಇಲ್ಲ ಪಾಕಿಸ್ತಾನದ ಸರ್ಕಾರ, ಗಡಗಡ ಅಂತ ಇದೆ. ಭಾರತದ ಜೊತೆ ಮಾತುಕತೆಗೆ ರೆಡಿ ಅನ್ನುವಂತ ಸಂದೇಶವನ್ನ ಕಳಿಸ್ತಾ ಇದೆ ಪಾಕಿಸ್ತಾನ. ಮೆತ್ತಗಾಗ್ತಿದ್ದಾರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಜ್ವಾ ಆಸಿಫ್ ಅವರ ಮಾತು. ಆಪರೇಷನ್ ಸಿಂಧೂರ ನಡೆದ ಕೆಲವೇ ಗಂಟೆಗಳಲ್ಲಿ ಸುಸ್ತಾಗ್ಬಿಟ್ಟಿದ್ದಾರೆ, ಗಡಗಡ ಅಂತ ಇದೆ ಪಾಕಿಸ್ತಾನ. ಪಾಕಿಸ್ತಾನದ ಈ ಸಂಘರ್ಷದಿಂದ ಹಿಂದೆ ಸರಿಯೋದಕ್ಕೆ ರೆಡಿ ಆಗಿದೆ. ಬೇಡ ಬೇಡ, ಮಾತುಕತೆಯ ಮೂಲಕವಾಗಿನೇ ಮುಂದುವರಿಸೋಣ ಮಾತನ್ನ ಪಾಕಿಸ್ತಾನದ ರಕ್ಷಣಾ ಸಚಿವ ಆಡ್ತಿರುವಂತ ಮಾತುಗಳು. ಆಪರೇಷನ್ ಸಿಂಧೂರಕ್ಕೆ ಬೆಚ್ಚು ಬಿದ್ದಿದ್ದಾರೆ. ಕೇವಲ ಒಂದೇ ಒಂದು ಅಟ್ಯಾಕ್ ಪತರಗುಟ್ಟು ಹೋಗ್ತಾ ಇದೆ ಪಾಕಿಸ್ತಾನ. ಹಾಗಾಗಿನೇ ಒಂದೊಂದೇ ಹೆಜ್ಜೆ ಹಿಂದೆ ಸರಿಯೋದಕ್ಕೆ ಕೊನೆಗೂ ಕೂಡ ಒಂದು ತಣ್ಣಗಾಗ್ತಿದೆ. ಬೇಡಪ್ಪ ಸವಾಸ ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆಗೆ ರೆಡಿ ಅನ್ನುವಂತ ಸಂದೇಶವನ್ನ ಕಳಿಸ್ತಾ ಇದೆ ಭಾರತಕ್ಕೆ. ಬೇಡಪ್ಪ ಇದು ಸವಾಸನೆ ಅಂತ ಮೆತ್ತಗಾಗ್ತಿದೆ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತುಕತೆಯ ಮೂಲಕವಾಗಿನೇ ನಾವು ರೆಡಿ ಇದ್ದೀವಿ ಅನ್ನೋ ಸಂದೇಶವನ್ನ ರವಾನಿಸ್ತಿದ್ದಾರೆ. ನಮ್ಮ ತಂಟೆಗೆ ಬರಬೇಡಿ, ರಕ್ತ ಹರಿಸ್ತೀವಿ ಅನ್ನೋ ಮಾತುಗಳನ್ನ ಬಾಯ್ ಕೊಚ್ಕೊಂತಿದ್ರು. ಆದರೆ ಭಾರತ ಆಪರೇಷನ್ ಸಿಂಧೂರವನ್ನ ಮಾಡ್ತಿದ್ದಂತೆ ಮಾತುಕತೆಗೆ ನಾವು ಮುಂದುವರ್ತೀವಿ, ನಾವು ರೆಡಿ ಇದ್ದೀವಿ, ಮಾತಿನ ಮೂಲಕವಾಗಿನೇ ಪರಿಹರಿಸ್ಕೊಳ್ಳೋಣ ಅನ್ನುವಂತ ಮಾತುಗಳನ್ನ ಕೇಳಿ ಬರ್ತಾ ಇದೆ. ಎಸ್, ನಮ್ಮ ಜೊತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು. ಎಸ್ ದಿಲೀಪ್, ನಾವು ಆಗ್ಲೇ ಮಾತನಾಡ್ತಿದೀವಿ ಅಜಿತ್ ದೌಲ್ ಅವರ ವಾರ್ನಿಂಗ್ ಬಗ್ಗೆ. ಸದ್ಯ ಈಗ ಅಣುಕು ಪ್ರದರ್ಶನ ರಾಜ್ಯದಾದ್ಯಂತ ಹಲವು ಭಾಗದಲ್ಲಿ ಆರಂಭ ಆಗ್ತದೆ. ಮೊದಲಿಗೆ ಸಾಕಷ್ಟು ಜನರಿಗೆ ಈಗಲೂ ಕೂಡ ಪ್ರಶ್ನೆ ಇದೆ, ಈ ಮಾಕ್ ಡ್ರಿಲ್ ಮಾಡೋ ಪ್ರಮುಖ ಉದ್ದೇಶ ಏನು, ಜೊತೆಯಲ್ಲಿ ಏನೆಲ್ಲ ಆಗುತ್ತೆ, ಈ ಸಿದ್ಧತೆಗಳು ಸದ್ಯ ಹೇಗೆ ಏನೆಲ್ಲ ಮಾಡ್ಕೊಂಡಿದೆ ಸರ್ಕಾರ, ಏನಂತ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ನೋಡಿ ಅಖಿಲೇಶ್, ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಭಾರತದಲ್ಲಿ 50 ವರ್ಷ ಹಿಂದಿನ ಒಂದು ಮಾಕ್ ಡ್ರಿಲ್ ನಡೆದಿತ್ತು. ಅಂದರೆ 1971ರಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿ ಬಾಂಗ್ಲಾದೇಶದ ವಿಮೋಚನೆ ಆದಂಥ ಸಂದರ್ಭದಲ್ಲಿ ಭಾರತದಲ್ಲಿ ಈ ಥರ ಒಂದು ಮಾಕ್ ಡ್ರಿಲ್ ನಡೆದಿತ್ತು. ಆ ನಂತರ ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಏನು ಮಾಕ್ ಡ್ರಿಲ್ ನಡೆದಿರಲಿಲ್ಲ. ಆದರೆ ಈಗ ಒಂದು ಮಾಕ್ ಡ್ರಿಲ್ ನಡೆಸ್ತಿರೋ ಉದ್ದೇಶ ಏನು ಅಂದರೆ, ಯುದ್ಧದಂಥ ಗಂಭೀರ ಸನ್ನಿವೇಶಗಳಲ್ಲಿ ಒಂದು ವೇಳೆ ನಾವಿರುವ ಊರಿಗೆ, ನಾವಿರುವ ನಗರಕ್ಕೆ ಬಾಂಬ್ ದಾಳಿ ಆದರೆ, ಶೆಲ್ ದಾಳಿ ಆದರೆ, ಅಥವಾ ಇನ್ಯಾವುದೇ ಮಾದರಿಯ ಏರ್ ಅಟ್ಯಾಕ್ ಅಥವಾ ಇನ್ಯಾವುದೇ ರೀತಿಯ ದಾಳಿಗಳು ನಡೆದಾಗ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ನೀರಿನಲ್ಲಿದ್ದಾಗ ದಾಳಿ ಆದಾಗ ಏನು ಮಾಡಬೇಕು, ಯಾವುದೋ ಒಂದು ಕಟ್ಟಡಕ್ಕೆ ಇದ್ದಾಗ ಅದರಲ್ಲಿ ಬೆಂಕಿ ಬಿದ್ದಾಗ ಏನು ಮಾಡಬೇಕು, ಯಾವುದೋ ಒಂದು ಬಯಲು ಪ್ರದೇಶದಲ್ಲಿದ್ದಾಗ ಏನು ಮಾಡಬೇಕು, ಎಲ್ಲ ರೀತಿಯಾದಂಥ ರಕ್ಷಣಾ ಕಾರ್ಯಗಳನ್ನು ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರಿಗೂ ಅದನ್ನು ಹೇಳ್ಕೊಡ್ತಾರೆ. ಇದು ಉದ್ದೇಶ ಸ್ಪಷ್ಟ ಏನಂದರೆ, ಎಷ್ಟು ಸಾಧ್ಯನೋ ಅಷ್ಟು ಜನ ಪ್ಯಾನಿಕ್ ಆಗೋದನ್ನು, ಆತಂಕಕ್ಕೆ ಒಳಗಾಗೋದನ್ನು ತಪ್ಪಿಸ್ಬೇಕು ಅನ್ನೋದು ಒಂದು, ಮತ್ತು ಇನ್ನೊಂದು ಸಾವು ನೋವಿನ ಪ್ರಮಾಣ ಕಡಿಮೆ ಆಗಬೇಕು ಅಂತ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಪಾನ್ ದೇಶ ಯಾವಾಗಲೂ ಭೂಕಂಪ ಪೀಡಿತ ಪ್ರದೇಶ. ಈ ಭೂಕಂಪ ಪೀಡಿತ ಪ್ರದೇಶದಲ್ಲಿ ಶಾಲಾ ಮಕ್ಕಳಿಗೆ ಶಾಲಾ ಹಂತದಲ್ಲೇನೆ ಅವ್ರಿಗೆ ಭೂಕಂಪದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳೋದು ಹೆಂಗೆ ಅಂತ ಹೇಳ್ಬಿಟ್ಟು ತರಬೇತಿ ಕೊಡ್ತಾರೆ. ಈ ಮೂಲಕ ಭೂಕಂಪ ಆದಂಥ ಸಂದರ್ಭದಲ್ಲಿ ಮಕ್ಕಳು ಯಾವುದೇ ರೀತಿ ಗಾಬರಿ ಆಗದೆ ಒಂದು ತಾವಿರೋವಂಥ ಮನೆಯಲ್ಲಿ ಮಂಚದ ಕೆಳಗಡೆ ಅಥವಾ ಟೇಬಲ್ ಕೆಳಗಡೆ ಅಡಗಿ ಕೂತ್ಕೊಳ್ಳೋದ್ರ ಮೂಲಕ ಮನೆ ಏನಾದರೂ ತಮ್ಮ ಮೇಲೆ ಕುಸಿದು ಬಿದ್ದರೆ ತಮ್ಮ ಜೀವ ರಕ್ಷಣೆ ಮಾಡ್ಕೊಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಹಲವು ರೀತಿಯಾದಂಥ ಒಂದು ತರಬೇತಿಯನ್ನು ಪಡೆದಿರ್ತಾರೆ. ಅವರು ಯಾವುದೇ ರೀತಿ ಪ್ಯಾನಿಕ್ ಆಗಲ್ಲ. ಈಗ ಕೂಡ ಅಷ್ಟೇ ಯುದ್ಧ ಸನ್ನಿವೇಶದಲ್ಲಿ. ಮತ್ತು ಇನ್ನೊಂದು, ಯಾವುದೇ ಒಂದು ದೇಶ ಯುದ್ಧ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಯ್ಯೋ ನಮಗೇನು ಹೇಳಲೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಅಂತ ಜನ ಹೇಳ್ಬಾರ್ದು. ಮತ್ತು ಜನಕ್ಕೆ ಅದರ ಅರಿವಿರಬೇಕು, ದೇಶದಲ್ಲಿ ಏನು ನಡೀತಾ ಇದೆ, ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ. ನೀವು ಇತ್ತೀಚೆಗೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅಲ್ಲಿದ್ದ ಕನ್ನಡಿಗ ವಿದ್ಯಾರ್ಥಿಗಳು ವಾಪಸ್ ಬಂದಾಗ ಹೇಳಿದ್ದನ್ನು ನೀವು ನೆನಪಿಸ್ಕೋಬೋದು. ಅಲ್ಲಿರೋ ವಿದ್ಯಾರ್ಥಿಗಳು ಏನು ಹೇಳ್ತಿದ್ರು, ಜೋರಾಗಿ ಸೈರನ್ ಶಬ್ದ ಆಗ್ತಿತ್ತು. ಸೈರನ್ ಶಬ್ದ ಆಗಿದ ತಕ್ಷಣ ಏನರ್ಥ ಅಂದರೆ ಮಿಸೈಲ್ಗಳು ಅಪ್ಪಳಿಸುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಅಂತ. ಅವಾಗ ನಾವು ತಕ್ಷಣ ಬಂದು ಬಂಕರಲ್ಲಿ ನಾವು ರೆಸ್ಕ್ಯೂ ಮಾಡ್ಕೊತಿದ್ವಿ ಅಂತ. ಹೌದು, ಅದೇ ರೀತಿಯಾದಂಥ ಸನ್ನಿವೇಶ ಒಂದು ವೇಳೆ ಭಾರತಕ್ಕೆ, ಒಂದು ವೇಳೆ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ, ಶಿವಮೊಗ್ಗಕ್ಕೆ, ಯಾವ್ಯಾವ ಊರಲ್ಲಿ ನಾವಿರ್ತೀವೋ
ನಮ್ಮ ಊರಲ್ಲಿ ಆ ರೀತಿಯಾದಂಥ ದಾಳಿ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳೋದು ಹೆಂಗೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಅಣಕು ಪ್ರದರ್ಶನ, ಅಂದರೆ ಈ ಒಂದು ದಾಳಿ ಆಗ್ತಿದೆ ಅಂತ ನಾವು ಭಾವಿಸ್ಕೊಂಡು ನಾವು ಮುನ್ನೆಚ್ಚರಿಕೆ ತಗೊಳ್ಳೋದು. ನೀವು ಈಗಾಗಲೇ ಎಲ್ಲ ರೀತಿಯ ದೃಶ್ಯಗಳಲ್ಲಿ ನೋಡಿದ್ದೀರಾ, ಜನ ರಸ್ತೆ ಮೇಲೆ ಮಲಿಕೊಂಡಿದ್ದಾರೆ, ಕಿವಿ ಮುಚ್ಕೊಂಡು ಮಲ್ಕೊಂಡಿರ್ತಾರೆ, ಮತ್ತು ಕಟ್ಟಡಗಳಿಂದ ಇಳಿಯೋದಂಗೆ, ಮತ್ತು ಅಗ್ನಿಶಾಮಕ ವಾಹನವನ್ನು ಬಳಸ್ಕೊಂಡು ಯಾವ ರೀತಿ ರೆಸ್ಕ್ಯೂ ಆಗೋದು, ಅದೆಲ್ಲದೂ ಏನು ಅಂದರೆ ಒಂದು ಅಣಕು ಒಂದು ಡ್ರಿಲ್ ಪ್ರದರ್ಶನ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂಥ ಸಂಭಾವ್ಯ ದಾಳಿಯಾದಂಥ ಸಂದರ್ಭದಲ್ಲಿ ಜನ ಆತಂಕಕ್ಕೊಳಗಾಗದೆ ತಪ್ಪಿಸ್ಕೊಳೋ ಥರ ಒಂದು ವ್ಯವಸ್ಥೆ. ಇತ್ತೀಚೆಗೆ ಒಂದು ಬೆಂಗಳೂರಲ್ಲಿ ಕೆಲವು ವರ್ಷಗಳ ಹಿಂದೆ ಕಾರ್ಲ್ಟನ್ ಟವರಲ್ಲಿ ಒಂದು ಅಗ್ನಿ ದುರಂತ ಸಂಭವಿಸಿತ್ತು. ಅವಾಗ ನೀವು ನೆನಪಿರ್ಬೋದು, ಕಟ್ಟಡದಿಂದ ಜನ ಆತಂಕದಲ್ಲಿ ಗಾಬರಿನಲ್ಲಿ ಹೊಗೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಕಟ್ಟಡದಿಂದ ಧುಮುಕಿ ಕೆಳಗಡೆ ಬಿದ್ದು ಸತ್ರು. ಅಂದರೆ ಅದೊಂದು ರೀತಿ ಆತ್ಮಹತ್ಯೆ ರೀತಿ ಇತ್ತು. ಈ ರೀತಿ ಮುಂದೆ ಯಾವತ್ತೋ ಒಂದಿನ ಭಾರತದಲ್ಲಿರೋ ಯಾವುದೇ ಕಟ್ಟಡದ ಮೇಲೆ ಬಾಂಬ್ ದಾಳಿ ಆದಾಗ ಬೆಂಕಿ ಹತ್ಕೊಂಡು ಜನ ಪ್ಯಾನಿಕ್ ಆಗಿ ಮೇಲಿಂದ ಕೆಳಗಡೆ ಬಿದ್ದು ಸಾಯಬಾರ್ದು, ಜನ ರಕ್ಷಣೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳೋದು ಹೆಂಗೆ, ಆ ಎಲ್ಲ ರೀತಿಯ ಉದ್ದೇಶ. ಅಂದರೆ ಇದೊಂದು ದೂರದೃಷ್ಟಿ, ಯುದ್ಧ ಆಗುತ್ತೆ ಅಂತ ಅಲ್ಲ, ಯುದ್ಧ ಆಗೇ ಬಿಡುತ್ತೆ ಅಂತನೂ ಅಲ್ಲ. ಆದರೆ ಒಂದು ವೇಳೆ ದಾಳಿ ನಡೆದರೆ ಯಾವ ರೀತಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ಒಂದು ಮಾಕ್ ಡ್ರಿಲ್ ಏನಿದೆ ಅದು ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಯಲ್ಲಿ ಒಂದು ಕಡೆ ಯುದ್ಧಕ್ಕೆ ಎಲ್ಲಾ ರೀತಿಯಾದಂತ ನಾವು ಸಿಚುವೇಶನ್ಗೆ ರೆಡಿ ಆಗ್ತಿದೀವಿ, ಸಿದ್ಧತೆಗಳು ಮಾಡ್ಕೊಂತಾ ಇದೀವಿ. ಈ ನಡುವೆ ಪಾಕಿಸ್ತಾನ ಏನು ರಕ್ತ ಹರಿಸ್ತೀವಿ ನಾವು ಬಿಡಲ್ಲ ಅನ್ನೋ ಮಾತುಗಳು ಆರಂಭಿಕ ದಿನದಲ್ಲಿ ಹೇಳ್ತಾ ಇದ್ರೆ, ಬಟ್ ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ನಾವು ಮಾತನಾಡೋದಕ್ಕೂ ರೆಡಿ ಇದ್ದೀವಿ ಅನ್ನೋ ಸಂದೇಶಗಳನ್ನ ಕಳಿಸ್ತಿದ್ದಾರಲ್ಲ, ಏನ್ ಟ್ಯಾಕ್ಟಿಕ್ಸ್ ಇರ್ಬೋದು ಇದು ನೇರವಾಗಿ ಕೇಳೋದಾದ್ರೆ? ಇದರಲ್ಲಿ ಏನು ಟ್ಯಾಕ್ಟಿಕ್ಸ್ ಇಲ್ಲ ಅನ್ಸುತ್ತೆ ಅಖಿಲೇಶ್. ಯಾಕೆಂದ್ರೆ ಬಿದ್ದರೆ ನಾನು ಜುಟ್ಟು ಹಿಡಿತೀನಿ, ಎದ್ದು ನಿಂತ್ಕೊಂಡ್ರೆ ಕಾಲು ಹಿಡಿತೀನಿ ಅನ್ನೋ ರೀತಿಯ ಮನೋಭಾವ ಅದು. ಅಂದರೆ ಯಾವುದೇ ಒಂದು ರಾಷ್ಟ್ರಕ್ಕೆ ಅದೇ ಒಂದು ಗಟ್ಟಿಯಾದ ನಾಯಕತ್ವ ಇಲ್ದಲೇ ಇರೋಂಥ ಸಂದರ್ಭದಲ್ಲಿ ಯಾವುದೇ ಒಂದು ರಾಷ್ಟ್ರಕ್ಕೆ ತನ್ನ ಒಂದು ಗಟ್ಟಿಯಾದ ಸೈದ್ಧಾಂತಿಕ ನಿಲುವು ಅನ್ನೋದು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳು ಬರುತ್ತೆ. ಇತ್ತೀಚೆಗಷ್ಟೇ ಒಂದು ಮಾತು ಬಂದಿತ್ತು, ಪಾಕಿಸ್ತಾನದ ಒಬ್ಬ ಸಂಸದ ಹೇಳ್ತಾನೆ, ಒಂದು ವೇಳೆ ಭಾರತನ ಮೇಲೆ ಯುದ್ಧ ಘೋಷಣೆ ಮಾಡಿದ್ರೆ ನಾನು ಬೇರೆ ದೇಶಕ್ಕೆ ಪಲಾಯನ ಮಾಡಿಬಿಡ್ತೀನಿ, ಓಡೋಗ್ತೀನಿ ಅಂತ. ಮತ್ತು ಪಾಕಿಸ್ತಾನ ಜನತೆಯ ಮನೋಭಾವ ಕೂಡ ಅದೇ ಥರ ಇದೆ. ಪಾಕಿಸ್ತಾನ ಶೇರ್ ಮಾರ್ಕೆಟ್ ಇವತ್ತು ತಾನೇ ಮಾಹಿತಿ ಬರ್ತಾ ಇತ್ತು, ಪಾಕಿಸ್ತಾನ ಶೇರ್ ಮಾರ್ಕೆಟ್ ಆಗಲೇ ಕುಸಿದೋಗಿದೆ. ಅಂದರೆ ಯಾರೂ ಕೂಡ ಹಣ ಹೂಡಿಕೆ ಮಾಡೋಕ್ಕೆ ಮುಂದೆ ಬರ್ತಿಲ್ಲ ಪಾಕಿಸ್ತಾನ ಶೇರ್ ಮಾರ್ಕೆಟಿಗೆ. ಇಂಥ ಒಂದು ಸನ್ನಿವೇಶದಲ್ಲಿ ಪಾಕಿಸ್ತಾನಕ್ಕೆ ಇರೋದು ಒಂದೇನಂದರೆ ನಾವು ಒಂದು ಅಣ್ವಸ್ತ್ರ ಹೊಂದಿರೋ ರಾಷ್ಟ್ರ ಅಂತ. ಆದರೆ ಬುಟ್ಟಿಲಿರೋ ಹಾವನ್ನ ತೆಗೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಣ್ವಸ್ತ್ರ ಅನ್ನೋದು ಯಾವತ್ತೂ ಯಾವುದೇ ರಾಷ್ಟ್ರಕ್ಕೆ ಅಂತಿಮ ಆಯ್ಕೆ ಆಗಿರುತ್ತೆ. ಅಂತಿಮ ಆಯ್ಕೆನ ಮೊದಲನೇ ಆಯ್ಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೊಂದು ಅವಮಾನ ಮುಜುಗರ ಅಂತ ಏನಿದೆ ಅದನ್ನು ತಪ್ಪಿಸ್ಕೊಳೋದಕ್ಕೆ ಪಾಕಿಸ್ತಾನ ಈ ರೀತಿಯಾದ ಮಾತು ಹೇಳ್ತಿದೆ. ಮತ್ತು ಇದೇ ಖ್ವಾಜಾ ಆಸಿಫು ಕೆಲವೇ ದಿನಗಳ ಹಿಂದೆ ಒಂದು ಮಾತು ಹೇಳಿದರು, ಏನಂದರೆ ನೀವು ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ ಅಂತ ಕೇಳಿದಾಗ, ಹೌದು ನಾವು ಕಳೆದ 30 ವರ್ಷದಿಂದ ಭಯೋತ್ಪಾದನೆಗೆ ಪ್ರೋತ್ಸಾಹ ಕೊಡ್ತಿದ್ವಿ, ಅಮೆರಿಕ ಹೇಳಿದಂಗೆ ನಾವು ಮಾಡ್ತಿದ್ವಿ ಅಂತ ಹೇಳಿತ್ತು. ಈಗ ಇದೇ ಮನುಷ್ಯ ಇನ್ನೊಂದು ಮಾತು ಹೇಳ್ತಾನೆ, ಮತ್ತೊಂದು ಮಾತು ಹೇಳ್ತಾನೆ. ಹಾಗಾಗಿ ಪಾಕಿಸ್ತಾನದ ರಾಜಕಾರಣಿಗಳಿಗೆ ಅವರ ಮಾತುಗಳಿಗೆ ಬೆಲೆ ಕೊಡೋ ಅಗತ್ಯ ಇಲ್ಲ ಅನ್ಸುತ್ತೆ ಅಖಿಲೇಶ್. ಎಸ್, ಧನ್ಯವಾದಗಳು ದಿಲೀಪ್ ತಮ್ಮಲ್ಲ ಡೀಟೇಲ್ಸ್ಗೆ.